ಮೊದಲ ಹೆಂಡತಿಯನ್ನ ಯಾಮಾರಿಸಿ ಎರಡನೇ ಮದುವೆ ಆಗೋದಕ್ಕೆ ಹೊರಟಿದ್ದವನ ಕೈಗೆ ಕೋಳ ಬಿದ್ದ ಘಟನೆ ತುಮಕೂರು ಜಿಲ್ಲೆ ದೇವರಾಯನದುರ್ಗದಲ್ಲಿ ನಡೆದಿದೆ. ನೆಲಮಂಗಲದ ರಘು ದೇವರಾಯದುರ್ಗನ ಯುವತಿಯನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದ. ನಿನ್ನೆ ಸಂಜೆ 6 ತಕ್ಷತೆ ಇವತ್ತು ಮದುವೆ ನಡೆಯಬೇಕಾಗಿತ್ತು. ಆದರೆ ವಿಷಯ ತಿಳಿದ ರಘು ಮೊದಲ ಪತ್ನಿ ಈ ಬಗ್ಗೆ ಕ್ಯಾತ್ಸಂದ್ರ ಪೊಲೀಸರಿಗೆ ದೂರು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ 6 ತಕ್ಷತೆಗೂ ಮೊದಲೇ ತೆರಳಿದ್ದ ಪೊಲೀಸರು ಆರೋಪಿ ರಘುವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಘು ತಮ್ಮ ಮೊದಲ ಪತ್ನಿಯನ್ನ 3 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರಂತೆ. ಆದರೆ ಈಗ ಮೊದಲ ಪತ್ನಿಗೆ ವಿಚ್ಛೇದನವನ್ನು ಕೂಡ ನೀಡದೆ ಮದುವೆಯಾಗೋದಕ್ಕೆ ಹೊರಟಿದ್ದಂತೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈ ರಘು 3 ವರ್ಷಗಳ ಹಿಂದಷ್ಟೇ ಪ್ರೀತಿಸಿ ವಿವಾಹ ಆಗಿರೋದು. ಆದ್ರೆ ಈಗ ಈ ರೀತಿಯ ಕೃತ್ಯ ಎಸಗೋದಕ್ಕೆ ಏನ್ ಕಾರಣ ಆಯ್ತು? ಈಗ ಸದ್ಯ ವಿವಾಹದ ಒಂದು ಪರಿಸ್ಥಿತಿ ಏನಾಯ್ತಲ್ಲಿ? ಖಂಡಿತ ಸುಖಾನ್, ಏನು ಅಂತ ಹೇಳಿದ್ರೆ ತಾಳಿ ಕಟ್ಟಲು ಹೊರಟಿದ್ದವರನ್ನು ಪೊಲೀಸರು ಬಂಧಿಸಿದ ಘಟನೆ ತುಮಕೂರು ತಾಲೂಕಿನ ದೇವರಾಯನದುರ್ಗದಲ್ಲಿ ಕಳೆದ ರಾತ್ರಿ ನಡೆದಿರುವಂತದ್ದು. ರಘು ಎಂಬ ವರ ಎರಡನೇ ಮದುವೆ ಆಗಲು ಹೊರಟಿದ್ದ. ಹೀಗಾಗಿ ಇದನ್ನ ತಿಳಿದ ರಘು ಮೊದಲ ಪತ್ನಿ ಸ್ಥಳಕ್ಕೆ ಆಗಮಿಸಿ ಕ್ಯಾತ್ಸಂದ್ರ ಪೊಲೀಸರಿಗೆ ದೂರು ನೀಡ್ತಾಳೆ. ಆಗ ಮೊದಲ ಪತ್ನಿ ದೂರಿನ ಮೇರೆಗೆ ಕ್ಯಾತ್ಸಂದ್ರ ಪೊಲೀಸರು ಇನ್ನೇನು 6 ತಕ್ಷತೆ ನಡೆಯಬೇಕು ಎಂಬ ಸಮಯದಲ್ಲಿ ವರನನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ರಘು ಬೆಂಗಳೂರಿನ ಅಂಚಪಾಳ್ಯದವರಾಗಿದ್ದು ಮೊದಲ ಪತ್ನಿ ಕೂಡ ಬೆಂಗಳೂರು ಮೂಲದವರು. ಇವರನ್ನು ಸಹ ಕಳೆದ 3 ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗಿರ್ತಾನೆ. ಬಳಿಕ ಮೊದಲನೇ ಪತ್ನಿಗೆ ವಿಚ್ಛೇದನ ನೀಡದೇನೆ ಇದೀಗ ಮತ್ತೊಂದು ಮದುವೆಗೆ ಸಿದ್ಧಾಗಿರ್ತಾನೆ. ಇನ್ನೇನು 6 ತಕ್ಷತೆ ನಡೀಬೇಕಂದಾಗ ಮೊದಲನೇ ಪತ್ನಿ ಪೊಲೀಸರ ಸಹಾಯದಿಂದ ಮದುವೆಯನ್ನು ತಡೆದಿರುವಂತದ್ದು. ಆದ್ರೆ ಮೊದಲನೇ ಪತ್ನಿ ಪೊಲೀಸರ ಸಹಾಯದಿಂದ ಸದ್ಯ ನಡೆಯುವಂತ ಮದುವೆಯನ್ನು ತಡೆದಿರ್ತಾರೆ. ಇನ್ನು ರಘು ಕೂಡ ನೆಲಮಂಗಲದ ಖಾಸಗಿ ಆಸ್ಪತ್ರೆ ಮಾಲೀಕನಾಗಿರುತ್ತಂತ ಮಾಹಿತಿ ಲಭ್ಯವಿರುತ್ತದೆ. ನಿನ್ನೆ ಹಾಗೂ ಇಂದು ದೇವರಾಯನದುರ್ಗದಲ್ಲಿ ಎರಡನೇ ಮದುವೆ ಸಜ್ಜಾಗಿರ್ತದೆ. ಸದ್ಯ ಮದುವೆ ನಿಂತು ಹೋಗಿದೆ ಸುಕನ್ಯಾ. ಓಕೆ ಮಹೇಶ್, ಏನ್ ಈತನ ಹಿನ್ನೆಲೆ ಏನು? ಇವನು ಯಾರು? ಮದುಮಗ ಯಾರು? ಮತ್ತೆ ಮದುಮಗಳನ್ನ ಅಂದ್ರೆ ವರದಕ್ಷಿಣೆ ಆಸೆಗೋಸ್ಕರ ಈತ ಮದುವೆ ಆಗಕ್ಕೆ ಹೊರಟಿದ್ನ? ಏನ್ ಕತೆ? ಈ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯ ಆಗಿದೆಯಾ? ಖಂಡಿತ ಸುಖಾನ್, ಏನು ಅಂತ ಹೇಳಿದ್ರೆ ಮೊದಲನೇ ಪತ್ನಿಯನ್ನ ಪ್ರೀತಿಸಿ 2-3 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿರ್ತಾನೆ ಅಂತ ಮಾಹಿತಿ ಲಭ್ಯ ಆಗಿರೋದು. ಆದ್ರೆ ಪ್ರೀತಿಸಿದ ನಂತರ ಬಳಿಕ 1 ವರ್ಷ ಆದ ಬಳಿಕ ಮೊದಲನೇ ಪತಿ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನೀನ್ ಬೇಡ ನನಗೆ ಅಂತ ಹೇಳ್ಬಿಟ್ಟು ಎರಡನೇ ಮದುವೆಗೆ ಯತ್ನಿಸ್ತಾನೆ. ಆಗ ಇನ್ನ ವಿಚ್ಛೇದನ ನೀಡದೇನೆ ಎರಡನೇ ಮದುವೆ ಆಗಲು ಯತ್ನಿಸ್ತಾನೆ. ಇದನ್ನ ಇದು ಕೂಡ ಒಂದು ಬಾರಿ ಕುದುರಿಸಿ ಡೈವರ್ಸ್ ಕೂಡ ಮಾತುಕತೆಗೆ ನಡೆಸಿರ್ತಾರಂತ ಮಾಹಿತಿ ಇರುತ್ತೆ. ಆದ್ರೆ ಡೈವರ್ಸ್ ನೀಡದೇನೆ ಈಗ ದೇವರಾಯನದುರ್ಗದಲ್ಲಿ ನಿನ್ನೆ ಸಂಜೆ ಮದುವೆಗೆ ರೆಡಿ ಮಾಡ್ತಾ ಇರ್ತಾರೆ. ಆದ್ರೆ ಮೊದಲನೇ ಪತ್ನಿ ಸ್ಥಳಕ್ಕೆ ಆಗಮಿಸಿ ವಿಚ್ಛೇದನ ನೀಡದೇನೆ ಮದುವೆ ಆಗ್ಬೇಡ, ವಿಚ್ಛೇದನ ನೀಡಿ ಮುಂದಿನ ನೀನು ಕ್ರಮ ಏನಾದ್ರು ಅಂತ ಹೇಳ್ಬಿಟ್ಟು ಸದ್ಯ ಪೊಲೀಸರಿಗೆ ಮಾಹಿತಿ ನೀಡಿ ಮದುವೆ ನಿಲ್ಲಿಸಿರುವಂತದ್ದು ಸುಕನ್ಯಾ. ಧನ್ಯವಾದ ಮಹೇಶ್. ಎರಡನೇ ಮದುವೆಗೆ ರಘು ಅನ್ನುವಂತಹ ಯುವಕ ಸಿದ್ಧತೆ ಮಾಡಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊದಲನೇ ಹೆಂಡತಿ ತನಿಗೆ ಕೋಳ ತೊಡಿಸಿರುವಂತಹ ಘಟನೆ ಇದು. ಮದುವೆಗೆ ಸಿದ್ಧಗೊಂಡಿದ್ದಂತಹ ಮಂಟಪವನ್ನು ನಾವು ಒಂದು ಕಡೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆಗೆ ಎರಡನೇ ಮದುವೆಗೆ ಸಿದ್ಧ ಆದಂತಹ ರಘುವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತಹ ಒಂದು ದೃಶ್ಯ. ಯಾಮಾರಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ದಂತಹ ರಘು ಈಗ ಪೊಲೀಸ್ ಕಸ್ಟಡಿಗೆ ಹೋಗಿದ್ದಾನೆ. ಈತ ಯಾಮಾರಿಸೋಕೆ ಹೋದವನೀಗ ಕಂಬಿ ಹಿಂದೆ ಸಿಕ್ಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.